ನನ್ ಮುಂದೆ ಮಾತಾಡೋರಿಗೆಲ್ಲ ನಾನ್ ಸುಮ್ನೆ ಬಿಡಲ್ಲ, ನಾನ್ ಹಿಂದೆ ಮಾತಾಡೋರಿಗೆಲ್ಲ. ಬೆಳಿಗ್ಗೆನೆ ರೆಡಿಯಾಗಿ ಮೀನ್ಗಳಿಗೆ 4 ಕಾಳು ಫುಡ್ ಹಾಕಿ ಅಲ್ಲಿಂದ ಮಂಡಕ್ಕಿ ಉಸ್ಲಿ ತಿನ್ಕೊಂಡು ಹೊರಟಿದ್ದೆ ನಮ್ಮ ಸ್ಕೂಲ್ ಕಡೆಗೆ. ಸ್ಕೂಲಿಗೆ ವಿಸಿಟ್ ಆಗ್ತಿದ್ದಂಗೆ ಇಲ್ಲಿಂದ ನನ್ನ ಡ್ಯಾನ್ಸ್ ಸೆಕ್ಷನ್ಸ್ ಶುರು ಆಯ್ತು. ಈ ಗ್ಯಾಪ್ ಅಲ್ಲಿ ಇವನೊಬ್ಬ ಎಕ್ಸಾಮ್ ಹತ್ರ ಬಂತು ಅಂತ ತುಂಬಾ ಡೆಡಿಕೇಶನ್ ಇಂದ ಓದ್ತಾ ಕೂತಿದ್ದ. ಇವ್ನ್ ಡೆಡಿಕೇಶನ್ ನೋಡಿ ಎಲ್ಲಾ ಹುಡುಗರು ಕಂಗಾಲಾಗೋಗ್ಬಿಟ್ರು. ಆ ಗ್ಯಾಪ್ ಅಲ್ಲಿ ಇವಳು ಬಂದ್ಬಿಟ್ಟು ಸರ್ ನನ್ನ ಹತ್ರ ಅಪ್ಡೇಟ್ ಆಪ್ಷನ್ ಜಾಮೆಟ್ರಿ ಬಾಕ್ಸ್ ಇದೆ ಅಂತ ತೋರಿಸಿದ್ಲು. ಆ ಅಪ್ಡೇಟ್ ಆಪ್ಷನ್ ಜಾಮೆಟ್ರಿ ಬಾಕ್ಸ್ ನೋಡಾದ್ಮೇಲೆ ನಾವೇ ಇನ್ನ ಹಿಂದಿನ ಕಾಲದಲ್ಲಿ ಇದೀವೇನೋ ಅಂತ ಅನಿಸ್ಬಿಡ್ತು. ಇಷ್ಟೆಲ್ಲ ಆದ್ಮೇಲೆ ಮಕ್ಳಿಗೆ ಒಂದು ವಿಶೇಷ ಮಾಡಿಸ್ಬಿಟ್ಟು ಕ್ಲಾಸ್ ಅನ್ನ ಮುಗಿಸಿದಾಯ್ತು. ನನ್ ಡ್ಯಾನ್ಸ್ ಸೆಕ್ಷನ್ಸ್ ಮುಗಿಸಿ ಊಟ ಮುಗಿಸ್ಕೊಂಡ್ಬಿಟ್ಟು ಹೊರಟಿದ್ದೆ ನಾನು ಮನೆ ಕಡೆಗೆ. ಅಲ್ಲಿಂದ ಫ್ರೆಶ್ ಅಪ್ ಆಗಿ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ವಿಡಿಯೋ ಶೂಟ್ ಇತ್ತು ಅಂತ ಹೊರಟ್ಬಿಟ್ಟೆ. ನನ್ ಮುಂದೆ ಮಾತಾಡೋರಿಗೆಲ್ಲ ನಾನ್ ಸುಮ್ನೆ ಬಿಡಲ್ಲ, ನಾನ್ ಹಿಂದೆ ಮಾತಾಡೋರಿಗೆಲ್ಲ ನಮ್ಮೂರವ ಸುಮ್ನೆ ಬಿಡಲ್ಲ. ಅಲ್ಲಿಂದ ಹೊರಟಿದೆ ನನ್ನ ಫ್ರೆಂಡ್ ಜೊತೆ ಶಿವಮೊಗ್ಗ ಮಾರಿ ಜಾತ್ರೆಯ ಮಾಧವಾರವಾಗಿರುವಂತ ಭದ್ರಕಾಳಿಯನ್ನ ನೋಡೋದಕ್ಕೆ. ಇಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿರುವಂತ ನಮ್ಮ ಶಿಲ್ಪಿ ಜೀವನ್ ಅವರಿಗೆ ಒಂದು ಜೈ ಅಂತ ಹೇಳ್ಬಿಟ್ಟು ನಮ್ಮ ಮಾರಮ್ಮನ ನೋಡೋಲಿಕ್ಕೆ ಹೋದ್ವಿ. ಆ ಟೈಮ್ ಅಲ್ಲಿ ನಾಳೆ ಬೆಳಿಗ್ಗೆ ತುಂಬಾ ರಶ್ ಇರುತ್ತೆ ಅನ್ಕೊಂಡ್ಬಿಟ್ಟು ಆ ತಾಯಿಯ ದರ್ಶನ ನಾವು ಪಡಿಲೇಬೇಕು ಅಂತ ಹೋದಾಗ ಸಿಕ್ಕಿದಂತ ದರ್ಶನ ಈ ರೀತಿ. ಹಾಗಾಗಿ ಅಮ್ಮನ ದರ್ಶನ ಪೂರ್ತಿಯಾಗಿ ನೋಡಕ್ಕೆ ನಾವು ಮತ್ತೆ ಬೆಳಿಗ್ಗೆ ಬರೋಣ ಅನ್ಕೊಂಡ್ಬಿಟ್ಟು ನಾವು ಹೊರಟಿದ್ದೆ ಮನೆ ಕಡೆಗೆ. ಮತ್ತೆ ಸಿಗುವ ಮುಂದಿನ ವ್ಲಾಗ್ ವರೆಗೂ ಬಾಯ್.